ನಿಧಾನಿಸು, ನಿಧಾನ ಮಾಡು ಅಂದರೆ ಆತುರಗೊಳ್ಳಬೇಡ. ನಾವು ಓದಿರುವಂಥ ಅರಣ್ಯಕಾಂಡ 21ನೇ ಅಧ್ಯಾಯ 9ನೇ ವಚನದಲ್ಲಿ ಅಲ್ಲಿ ಯಾರು ಲಕ್ಷ್ಯವಿಟ್ಟು ನೋಡಿದ್ರೋ, ಯಾರು ನಿಧಾನದಿಂದ ನೋಡಿದ್ರೋ, ಯಾರು ನಿಧಾನವಾಗಿ ಲಕ್ಷ್ಯವಿಟ್ಟು ಅದನ್ನು ನೋಡಿದ್ರೋ ಅವರೆಲ್ಲ ಏನು ಮಾಡಿದ್ರಂತ ಬದುಕಿಕೊಂಡ್ರೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ. ಇವತ್ತಿನ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ದೇವರು ನಮಗೆ ಕೆಲವೊಂದು ವಿಷಯಗಳಲ್ಲಿ ನಮಗೆ ನಿಧಾನ ಮಾಡಬೇಕೆಂಬುದಾಗಿ ಹೇಳ್ತಾನೆ. ಕೆಲವೊಂದು ವಿಷಯಗಳಲ್ಲಿ ನಾವು ಆತುರ ಮಾಡಬಾರ್ದು, ಕೆಲವೊಂದು ವಿಷಯಗಳಲ್ಲಿ ನಾವು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು, ಕೆಲವೊಂದು ವಿಷಯದಲ್ಲಿ ನಾವು ಉದ್ರೇಕದಿಂದ ಆವೇಶದಿಂದ ನಾವು ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಳ್ಳಬಾರ್ದು. ಕೆಲವೊಂದು ವಿಷಯದಲ್ಲಿ ಭಾಳ ಪ್ರಾಮುಖ್ಯವಾಗಿ ನಾವು ನಿಧಾನ ಮಾಡಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ಇವತ್ತು ನಮಗೆ ಮಾತಾಡುವಂಥವನಾಗಿದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ಆದರೆ ಇವತ್ತಿನ ಸಂತತಿಗೆ, ಇವತ್ತಿನ ಪೀಳಿಗೆಗೆ ನಿಧಾನ ಅಂದರೆ ಯಾರಿಗೂ ಇಷ್ಟ ಇಲ್ಲ. ಇಷ್ಟ ಆದರೆ ಈಗ ಹೊಸದಾಗಿ ಮದುವೆ ಆದಂಥ ಹುಡುಗಿಯರಿಗೆ ಕೇಳ್ರಿ, ಯಾವುದು ಈಸಿ ಅಮ್ಮ ನಿಮಗೆ ಅಡುಗೆಯಲ್ಲಿ ಅಂತಂದರೆ, ಯಾವುದು ನಿಮಗೆ ಈಸಿ ಅಡುಗೆ ಮಾಡ್ಲಿಕ್ಕಂತಂದರೆ 2 ಎಗ್ ತಂದು ಆಮ್ಲೆಟ್ ಹಾಕಿದ್ರೆ ಮುಗೀತು. ಹೌದಲ್ಲ? 2 ಎಗ್ ತಂದು ಆಮ್ಲೆಟ್ ಹಾಕಿದ್ರೆ ಒಂದು ಹೊತ್ತಿನ ಊಟ ಅಡುಗೆದೆಲ್ಲ ಚಿಂತೆ ಹೋಯ್ತಂತ. ಹಿಂದಿನ ಕಾಲದ ನಮ್ಮ ತಾಯಿಯವರೆಲ್ಲ ಮಾಡ್ತಾಯಿದ್ರು. ಹೆಸರಿನ ಕಾಳು, ಉದ್ದಿನ ಕಾಳು, ಅಲಸಂಬಿ ಕಾಳು ಅಂಥೇಳಿ ಎಲ್ಲ ಅವರೇ ಕಾಳು ಅಂಥೇಳಿ ತಂದು ಅವೆಲ್ಲ ಗಂಟೆಗಟ್ಟಲೆ ಕುದಿಸಿ ಅದರಿಂದ ರುಚಿಯಾದಂಥ ಆಹಾರಗಳನ್ನು ಅವ್ರು ಮಾಡ್ತಾಯಿದ್ರು. ಆದರೆ ಇವತ್ತಿನ ಪೀಳಿಗೆಗೆ, ಇವತ್ತಿನ ಜನ್ರೇಷನ್ಗೆ, ಇವತ್ತಿನ ಒಂದು ಜನಾಂಗಕ್ಕೆ ನಿಧಾನ ಅಂತಕ್ಕಂಥದ್ದವರಿಗೆ ಅವಸರ ಇಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ಲೋಕದಲ್ಲಿ ನಾವು ಉಪಯೋಗಿಸುವಂಥ ಎಲ್ಲ ವಸ್ತುಗಳಲ್ಲಿ ಕೂಡ ಎಲ್ಲ ಫಾಸ್ಟಾಗಿ ಬಂದಿದೆ ಅಂತೇಳಿ. ಈಗ ನೀವು ಅನೇಕ ಹೋಟೆಲ್ಗಳು ನೋಡೋದಾದರೆ ಫಾಸ್ಟ್ ಫುಡ್ ಅಂತೇಳಿ ನೀವು ರೋಡಲ್ಲಿ ಹೋಗುವಾಗ ನೋಡ್ತೀರಿ. ಈಗ ಹೋಟೆಲ್ಗಳ ಹೆಸರೇನ್ರಿ? ಈಗ ಫಾಸ್ಟ್ ಫುಡ್ಡು. ಆಮೇಲೆ ಈಗ ಹೊಸದಾಗಿ ಬರುವಂಥ ಎಲ್ಲ ವಾಷಿಂಗ್ ಮಷಿನ್ಗಳಲ್ಲಿ ಕೂಡ 2 ಆಪ್ಷನ್ ಬಂದವು. ಏನಂದರೆ ಸರಿಯಾಗಿ ಆ ಬಟ್ಟೆ ಒಗಿಪ ಅಂತಂದರೆ 1 ತಾಸು ಅದು ತೊಗೊಳ್ತದೆ ಅದ್ರಲ್ಲಿ ಬಟ್ಟೆ ಹಾಕ್ತಾರೆ. ಇಲ್ಲ ನಮಗೆ ಅರ್ಜೆಂಟ್ ಅದ, ನಾವು ಬೇಗನೆ ಹೋಗಬೇಕು, ಬೇಗನೆ ತೊಳಿಬೇಕಪ್ಪ ಅಂತಂದರೆ 15 ನಿಮಿಷದೊಂದು ಆಪ್ಷನ್ ಕೂಡ ಅದ್ರಾಗಿರ್ತದೆ ಬಟ್ಟೆ ಒಗೆಯುವ ಮಷೀನಲ್ಲಿ. ಆದರೆ ಇವತ್ತಿನ ಜನ್ರೇಷನ್ಗೆ ಏನಿಲ್ಲಪ್ಪ ಅಂದರೆ ತಾಳ್ಮೆ ಇಲ್ಲ. ನಿಧಾನದಿಂದ ಮಾಡುವುದು, ತಾಳ್ಮೆಯಿಂದ ಮಾಡುವುದು, ನಿಧಾನ ಮಾಡುವುದು ಇವತ್ತು ಇಲ್ಲ. 15 ನಿಮಿಷದಲ್ಲಿ ಒಗೆಯುವಂಥ ಒಂದು ಸ್ಪೀಡಲ್ಲಿ ನಾವು ಹಾಕಿದೀವಪ್ಪ ಅಂತಂದರೆ ಅದು ಹಾಕಿದ್ರೂ ಅಷ್ಟೇ, ಅದು ಕಡೆಗೆ ಇಟ್ಟರೂ ಅಷ್ಟೇ ಇರ್ತದೆ ಅಂತೇಳಿ. ಹೌದಲ್ರಿ? ಸೊ ಅದಕ್ಕೋಸ್ಕರಾಗಿ ಇವತ್ತು ನಾವು ಲೋಕದಲ್ಲಿ ನೋಡುವಂಥ ಸಂದರ್ಭದಲ್ಲಿ ದೇವರು ನಮಗೆ ಕೆಲವೊಂದು ವಿಷಯಗಳಲ್ಲಿ ನಿಧಾನ ಮಾಡಿ ಎಂಬುದಾಗಿ ಹೇಳ್ತಾನೆ. ಆದರೆ ನಾವು ಇವತ್ತಿನ ಜನ್ರೇಷನ್ಗೆ, ಇವತ್ತಿನ ಸಂತತಿಗೆ, ಇವತ್ತಿನ ಪೀಳಿಗೆಗೆ ನಿಧಾನ ಅಂತಕ್ಕಂಥದ್ದು ಎಷ್ಟು ಮಾತ್ರಕ್ಕೂ ಇಷ್ಟ ಇಲ್ಲ. ಅದಕ್ಕೆ ನಾವು ಉಪಯೋಗಿಸುವಂಥ ಮೊಬೈಲ್ ಕೂಡ ಅದು ಮೊದಲೆಲ್ಲ ನಾವು ಮೊಬೈಲ್ ಚಾರ್ಜ್ ಮಾಡಬೇಕಪ್ಪ ಅಂತಂದರೆ 1 ಗಂಟೆ ನಾವು ಚಾರ್ಜ್ ಮಾಡ್ತಾಯಿದ್ದೀವಿ. ಇವತ್ತು ಮೊಬೈಲ್ ಚಾರ್ಜ್ ಯಾವುದೇ ರೀತಿಗೆ ಬಂದಿದೆ ಅಂದರೆ ಫಾಸ್ಟ್ ಚಾರ್ಜರ್ ಅಂತ. ಯಾವ ಚಾರ್ಜರ್ ಬಂದವರಿಗೆ? ಫಾಸ್ಟ್ ಚಾರ್ಜರ್. 1 ಗಂಟೆ ಮಾಡುವಂಥ ಮೊಬೈಲ್ ಚಾರ್ಜರು 5 ನಿಮಿಷದಲ್ಲೇ ಫುಲ್ ಮಾಡಿಬಿಡ್ತದೆ ಒಂದು ಸಲ ಹಚ್ಚಿದ್ರೆ. ಅಂದರೆ ಇವತ್ತಿನ ಜನ್ರೇಷನ್ಗೆ ಏನು ಬೇಕು ರೀ, ಇವತ್ತಿನ ಪೀಳಿಗೆಗೆ ಏನು ಬೇಕು? ಫಾಸ್ಟ್ ಆಗಬೇಕೆಲ್ಲ. ಫಾಸ್ಟ್ ಫುಡ್ ಬೇಕು, ಫಾಸ್ಟ್ ಆಗಬೇಕು, ಎಲ್ಲ ಈಗಲೇ ಆಗಬೇಕು. ಆದರೆ ದೇವರು ಕೆಲವೊಂದು ವಿಷಯಗಳಲ್ಲಿ ವಿಶ್ವಾಸಿ ಮಕ್ಕಳಿಗೆ, ದೇವ್ರ ಮಕ್ಕಳಿಗೆ ಏನಂತಾನಪ್ಪ ಅಂತಂದರೆ ನಿಧಾನದಿಂದ ಮಾಡು, ನಿಧಾನಿಸು ಎಂಬುದಾಗಿ ಹೇಳ್ತಾನೆ. ಸೊ ಇವತ್ತಿನ ಉಪವಾಸ ಪ್ರಾರ್ಥನೆಗೆ ಬಂದಿರುವಂತೆಲ್ಲ ನನ್ನ ದೇವ್ರ ಮಕ್ಕಳೇ ಮತ್ತು ಈ ನನ್ನ ಧ್ವನಿಯನ್ನು ಕೇಳುವಂತೆಲ್ಲ ಕ್ರೈಸ್ತ ಬಾಂಧವರೇ, ಈ ಸಮಯದಲ್ಲಿ ನಾವು ದೇವರು ನಿಧಾನಿಸು ಎಂಬುದಾಗಿ ಹೇಳ್ತಾನಪ್ಪ ಅಂತಂದರೆ, ದೇವರು ಕೆಲವೊಂದು ವಿಷಯಗಳಲ್ಲಿ ನಿಧಾನ ಮಾಡಿ ಎಂಬುದಾಗಿ ಹೇಳ್ತಾನಪ್ಪ ಅಂತಂದರೆ ನಾವು ಯಾವ ವಿಷಯದಲ್ಲಿ ನಿಧಾನ ಮಾಡಬೇಕಪ್ಪ ಅಂತಂದರೆ ಒಂದು 3 ವಿಷಯಗಳಲ್ಲಿ ನಾವು ಇವತ್ತು ನಿಧಾನ ಮಾಡಬೇಕು. ನಾವು ಅವಸರ ಮಾಡಬಾರ್ದು, ಆತುರದಿಂದ ನಿರ್ಧಾರ ತೆಗೆದುಕೊಳ್ಬಾರ್ದು. ಒಂದು 3 ವಿಷಯಗಳಲ್ಲಿ ನಾವು ನಿಧಾನ ಮಾಡಿದೆವಪ್ಪ ಅಂತಂದರೆ, ಆ 3 ವಿಷಯಗಳಲ್ಲಿ ನಾವು ನಿಧಾನ ವಹಿಸಿ ನಾವು ಕಾರ್ಯಗಳನ್ನು ಮಾಡಿದೆವಪ್ಪ ಅಂತಂದರೆ ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತೀವಿ ಅಂತೇಳಿ. ಒಂದು ವೇಳೆ ಇವತ್ತು ನಾನು ಮಾತಾಡುವಂಥ 3 ವಿಷಯಗಳಲ್ಲಿ ಒಂದು ವೇಳೆ ನಾವು ನಿಧಾನ ಅಂತಕ್ಕಂಥದ್ದು ನಮ್ಮಲ್ಲಿ ಇರಲಿಲ್ಲಪ್ಪ ಅಂತಂದರೆ, ಈ 3 ವಿಷಯಗಳಲ್ಲಿ ನಮಗೆ ತುಂಬ ಆತುರ ಇತ್ತಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ದೇವರಲ್ಲಿಂದ ನಾವು ಏನನ್ನು ಕೂಡ ಹೊಂದಿಕೊಳ್ಳಂಗಿಲ್ಲ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈಗ ನನ್ನ ಪ್ರೀತಿದವ್ರ ಮಕ್ಕಳೇ, ಮೊಟ್ಟ ಮೊದಲನೇದಾಗಿ ದೇವರ ವಾಕ್ಯದಿಂದ ನಿಮ್ಮ ಜೊತೆ ನಾನು ಮಾತಾಡುವಂಥ ನಿಧಾನದಿಂದ ನೋಡು, ನಿಧಾನದಿಂದ ಮಾಡು, ನಿಧಾನದಿಂದ ನಿನ್ನ ಕಾರ್ಯಗಳನ್ನು ಮಾಡು, ನಿಧಾನಿಸು ಎಂಬುದಾಗಿ ದೇವರು ಹೇಳುವಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ನಾನು ನಿಮ್ಮ ಜೊತೆ ಮಾತಾಡುವಂಥ ವಿಷಯ ಏನಪ್ಪ ಅಂತಂದರೆ, ನಾವು ನೋಡ್ತೇವೆ ಪ್ರಸಂಗಿ ಪುಸ್ತಕ 2ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ನೋಡ್ತೀವಿ ನಾವು. ಏನಪ್ಪ ಅಂತಂದರೆ ದೇವರ ಕಾರ್ಯಗಳನ್ನು ಏನು ಮಾಡಬೇಕಪ್ಪ ಅಂತಂದರೆ ನಾವು ನಿಧಾನದಿಂದ ಏನು ಮಾಡ್ಬೇಕಂದ್ರೆ ನೋಡ್ಬೇಕಂತ್ರಿ.
ಯಾವ ಕಾರ್ಯಗಳು ರೀ? ದೇವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಾವು ನೋಡಬೇಕಪ್ಪ ಅಂತಂದರೆ, ದೇವರು ಮಾಡುವಂಥ ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಾವು ನೋಡಬೇಕಪ್ಪ ಅಂತಂದರೆ, ದೇವರು ಮಾಡುವಂಥ ಮಿರಕಲ್ಗಳು, ವಂಡರ್ಸ್ಗಳು, ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಾವು ಒಂದು ವೇಳೆ ಅನುಭವದಿಂದ ನಾವೇ ನೋಡಬೇಕಪ್ಪ ಅಂತಂದರೆ, ಅವುಗಳನ್ನು ಅನುಭವಿಸ್ಬೇಕಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ದೇವರು ಮಾಡುವಂಥ ಕಾರ್ಯಗಳಿಗೆ ನಾವು ಏನು ಮಾಡ್ಬೇಕಂದ್ರೆ ನಿಧಾನವಾಗಿ ದೇವರ ಕಾರ್ಯಗಳನ್ನು ನೋಡ್ಬೇಕಂತೇಳಿ. ಯಾಕೆಂದರೆ ದೇವರು ಯಾವ ರೀತಿಯಾಗಿ ವಿಶ್ವಾಸಿಗಳ ಜೀವಿತದಲ್ಲಿ, ದೇವ್ರ ಮಕ್ಕಳ ಜೀವಿತದಲ್ಲಿ ಕಾರ್ಯಗಳನ್ನು ಆತನು ಮಾಡ್ತಾನಪ್ಪ ಅಂತಂದರೆ, ಮಾರ್ಕೆಟ್ನಲ್ಲಿ, ಸಂತೆಯಲ್ಲಿ, ಬಜಾರ್ನಲ್ಲಿ ಒಂದು ಕಾಗದ 100 ರೂಪಾಯಿ ನೋಟ್ ಮಾಡಿಬಿಡ್ತಾನ ಜಾದೂಗಾರ. ನೀವು ನೋಡ್ತಿದ್ದಂಗೆ ಏನು ಮಾಡ್ತಾನೆ ರೀ ಆತ? ಒಂದು ಪೇಪರ್ ಚೂರು ತೊಗೋತಾನ, ಕಾಗದ ತುಂಡು ತೊಗೊಂಡು ನಿಮ್ಮ ಎದುರು ಏನು ಮಾಡ್ತಾನೆ, ಹಿಂಗೆ ಮಾಡಿ 100 ರೂಪಾಯಿ ನೋಟ್ ಮಾಡಿ ತೋರಿಸ್ಬಿಡ್ತಾನೆ. ಅವಾಗೆ ಸಂತೆಯಲ್ಲೇ. ಅದಕ್ಕೆ ಜಾದು ಅಂತಾರೆ. ಅದಕ್ಕೆ ದೇವ್ರು ಜಾದು ಮಾಡಂಗಿಲ್ಲ ರೀ. ಏನು ರೀ? ದೇವ್ರು ಯಾವುದನ್ನು ಜಾದು ಮಾಡಂಗಿಲ್ಲ. ದೇವರು ಏನಾದರೂ ಮಾಡ್ತಾನಪ್ಪ ಅಂತಂದರೆ ಆತನು ರಿಯಲ್ಲಾಗಿ ಮಾಡ್ತಾನಂತೇಳಿ ರೀ. ಫೇಕ್ ಯಾವುದನ್ನು ಮಾಡೋಂಗಿಲ್ಲ, ರಿಯಲಾಗಿ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ನಾವು ದೇವ್ರ ಮಕ್ಕಳ ಜೀವಿತದಲ್ಲಿ, ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ ಮೊಟ್ಟ ಮೊದಲೇದು ನಮ್ಮಲ್ಲಿ ಏನಿರಬೇಕಪ್ಪ ಅಂತಂದರೆ, ನಾವು ದೇವರು ಮಾಡುವಂಥ ಕಾರ್ಯಗಳನ್ನು ಆತುರದಿಂದ ನೋಡಬೇಕು, ಆತುರದಿಂದ ಹೊಂದಿಕೊಳ್ಬೇಕಂತೇಳಿ ಆತುರ ವಿಶ್ವಾಸಿಗಳ ಜೀವಿತದಲ್ಲಿ, ದೇವ್ರ ಮಕ್ಕಳ ಜೀವಿತದಲ್ಲಿ ಇರಬಾರ್ದು. ಯಾಕಪ್ಪ ಅಂತಂದರೆ, ಅದೇ ಪ್ರಸಂಗಿ ಪುಸ್ತಕದಲ್ಲಿ ನೋಡ್ತೀವಿ, ನಾವು ಆರಾಧಿಸುವಂಥ ದೇವರು, ನಾವು ಪೂಜಿಸುವಂಥ ದೇವರಿಗೆ ನಾವು ನೋಡ್ತೇವೆ ಆತನು ಸಮಯವನ್ನು ನಿಗದಿಪಡಿಸಿದ್ದಾನೆ ಎಂಬುದಾಗಿ ನೋಡ್ತೀವಿ. ನಮ್ಮ ದೇವ್ರ ಹತ್ರ ಏನಾಗಿದೆ, ಪ್ರತಿಯೊಂದಕ್ಕೂ ಏನದಂತ್ರಿ ಸಮಯ ಅಂತಕ್ಕಂಥದ್ದಿದೆ. ನಾವು ನೋಡ್ತೇವೆ ಆ ಪ್ರಸಂಗಿ ಪುಸ್ತಕದಲ್ಲಿ ಪ್ರತಿಯೊಂದಕ್ಕೂ ದೇವರು ಸಮಯವನ್ನು ನಿಗದಿಪಡಿಸಿರುವಂಥ ಸಂದರ್ಭದಲ್ಲಿ, ಹುಟ್ಟಿಗೊಂದು ಸಮಯ, ಸಾವಿಗೂ ಕೂಡ ಒಂದು ಸಮಯ, ರೋಗಕ್ಕೊಂದು ಸಮಯ, ರೋಗದಿಂದ ಬಿಡುಗಡೆ ಹೊಂದೋದಕ್ಕಾಗಿ ಒಂದು ಸಮಯ, ಅಳುವುದಕ್ಕೋಸ್ಕರವಾಗಿ ಒಂದು ಸಮಯ, ಅಳುವುದು ಮುಗಿದ ಮೇಲೆ ನಗುವುದು ಕೂಡ ಒಂದು ಸಮಯ. ಈ ರೀತಿಯಾಗಿ ಸಂತೋಷದ ಸಮಯ ಮತ್ತು ದುಃಖದ ಸಮಯ. ಈ ಲೋಕದಲ್ಲೇ ನೋಡ್ತೀವಿ, ನಮ್ಮ ದೇವರು ಕ್ರಮವುಳ್ಳಂಥ ದೇವರಾಗಿದ್ದರಿಂದ, ಆತನು ಶಿಸ್ತುಬದ್ಧುಳ್ಳಂಥ ದೇವರಾಗಿದ್ದರಿಂದ ಪ್ರತಿಯೊಂದನ್ನು ಆತನು ಏನು ಮಾಡಿದ ಅಂದರೆ ಕ್ರಮವಾಗಿ ಆತನು ಮಾಡಿದ್ದಾನೆ. ಅದಕ್ಕೋಸ್ಕರವಾಗಿ ಆತನು ಸಮಯಕ್ಕಿಂತ ಮುಂದೆ ಕೂಡ ಏನು ಮಾಡೋಂಗಿಲ್ಲ, ಸಮಯ ಇನ್ನು ಹಿಂದೆ ಇರುವಾಗಲೂ ಕೂಡ ಆತನು ಏನು ಮಾಡೋದಿಲ್ಲ. ಆತನು ಯಾವಾಗ ಮಾಡ್ತಾನಪ್ಪ ಅಂತಂದರೆ, ಆತನು ತನ್ನ ಸಮಯದಲ್ಲಿ ತನ್ನ ಕಾರ್ಯಗಳನ್ನು ಏನು ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಮತ್ತು ದೇವರ ಮಕ್ಕಳು, ವಿಶ್ವಾಸಿ ಮಕ್ಕಳು ದೇವರಿಂದ ಅದ್ಭುತಗಳನ್ನು ಹೊಂದ್ಕೊಳ್ಬೇಕಪ್ಪ ಅಂತಂದರೆ, ದೇವರಿಂದ ಆಶೀರ್ವಾದಗಳನ್ನು ಹೊಂದ್ಕೊಳ್ಬೇಕಪ್ಪ ಅಂತಂದರೆ, ನಮ್ಮ ಸಮಯದಲ್ಲಿ ನಾವು ಬಯಸ್ದೇವಪ್ಪ ಅಂತಂದರೆ ನಾವು ಅದ್ಭುತಗಳನ್ನ ನೋಡೋಂಗಿಲ್ಲ. ನಾವು ದೇವರ ಸಮಯ ತನಕ ನಾವು ವೇಟ್ ಮಾಡಿದೆವಪ್ಪ ಅಂತಂದರೆ, ನಿಧಾನದಿಂದ ನಾವು ದೇವರ ಕಾರ್ಯಗಳನ್ನು ನಾವು ನೋಡಿದೆವಪ್ಪ ಅಂತಂದರೆ, ದೇವರ ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ನಾವು ಅನುಭವಿಸ್ತೀವಿ. ನಾವು ಇತರಿಗೂ ಕೂಡ ನಾವು ಸಾಕ್ಷಿ ಹೇಳ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಇವತ್ತಿನ ಉಪವಾಸ ಪ್ರಾರ್ಥನೆಗೆ ಬಂದಿರುವಂತೆಲ್ಲ ನನ್ನ ದೇವ್ರ ಮಕ್ಕಳೇ, ಪ್ರಸಂಗಿ ಪುಸ್ತಕದಲ್ಲಿ ಸಲ್ಮೋನನ ಈ ಮಾತು ಬಹಳ ಅನುಭವದಿಂದ ಆತನು ಬರೆದಿದ್ದಾನೆ ಅಂತೇಳಿ. ಹೆಂಗೆ ಬರ್ದಾನ ರೀ ಮಾತು? ಬಹಳ ಅನುಭವದಿಂದ ಬರ್ದಾನ. ಆತನು ದೇವರು ಕಾರ್ಯಗಳನ್ನು ನಿಧಾನದಿಂದ ನೋಡಬೇಕೆಂಬುದಾಗ ಯಾಕೆ ಬರ್ದಿದ್ದಾನಪ್ಪ ಅಂದರೆ, ಅಲ್ಲಿ ಪ್ರಸಂಗಿ ಪುಸ್ತಕ 2ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ, ಆಕಾಶದ ಕೆಳಗೆ, ಸೂರ್ಯನ ಕೆಳಗೆ ನಡೆಯುವಂಥ ಪ್ರತಿಯೊಂದು ಕಾರ್ಯಗಳನ್ನು ನಾನು ನೋಡಿದಾಗ ನನ್ನ ಕಣ್ಣು ಏನು ಬಯಸ್ತದೋ, ನನ್ನ ಕಣ್ಣು ಏನು ಕೇಳ್ತದೋ ನನ್ನ ಕಣ್ಣಿಗೆ ಕೊಟ್ಟಿನಿ ನಾನು. ನನ್ನ ಹೃದಯ ಏನು ಬಯಸ್ತದೋ, ನನ್ನ ಹೃದಯಕ್ಕೆ ಅದು ನಾನು ಕೊಟ್ಟಿದ್ದೀನಿ. ನನ್ನ ಮನಸ್ಸು ಅದಕ್ಕೋಸ್ಕರವಾಗಿ ಹಾತೊರಿತದೋ, ನನ್ನ ಮನಸ್ಸು ಏನು ಬೇಕಂತದೋ ನನ್ನ ಮನಸ್ಸಿಗೆ ಅದನ್ನು ನಾನು ಕೊಟ್ಟಿದ್ದೀನಿ. ಈ ಭೂಮಿ ಮೇಲಿರುವಂಥ ಸಂದರ್ಭದಲ್ಲಿ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ, ನನ್ನ ಕಣ್ಣಿಗೆ, ನನ್ನ ಮನಸ್ಸಿಗೆ, ನನ್ನ ಹೃದಯಕ್ಕೆ ಅವೆಲ್ಲ ಏನೇನು ಕೇಳ್ತಾವೆ ಎಲ್ಲ ಕೂಡ ನಾನು ಅವುಗಳಿಗೆ ಕೊಟ್ಟಿನಿ, ತೃಪ್ತಿಪಡಿಸೀನಿ. ಆದರೆ ಅವೆಲ್ಲವನ್ನು ಇವತ್ತು ನಾನು ನೋಡುವಂಥ ಸಂದರ್ಭದಲ್ಲಿ ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ ಅಂತೇಳಿ. ಅಲ್ಲೆಲ್ಲೂಯಾ. ಏನು ಹೇಳ್ತಾ ಇದ್ದಾನೆ ರೀ? ಆತನ ತನ್ನ ಮನಸ್ಸಿಗೆ, ತನ್ನ ಆಸೆಗೆ ಎಲ್ಲ ಕೊಟ್ಟನಂತ, ಕಣ್ಣು ಏನು ಕೇಳಿದ್ದೇ ಕೊಟ್ಟನಂತ, ಹೃದಯ ಬಯಸಿದ್ದೇ ಕೊಟ್ಟನಂತ, ಯಾವುದೂ ಈ ದೇಹದಲ್ಲಿ ಬೇಡುವಂಥ ಅಂಶಗಳು ಇಲ್ಲ ಅಂತ ಹೇಳಿಲ್ಲ ಅಂತವ, ಎಲ್ಲ ಕೊಟ್ಟನಂತ, ಎಲ್ಲ ಅನುಭವಿಸನಂತವ. ಅದ್ರ ಕೊನೆಗೆ ಆತನ ಹೇಳುವಂಥ ಮಾತೇನಪ್ಪ ಅಂತಂದರೆ, ಆಕಾಶದ ಕೆಳಗೆ, ಸೂರ್ಯನ ಕೆಳಗೆ ನಡೆಯುವಂಥ ಮನುಷ್ಯನ ಪಡುವಂಥ ಪ್ರಯಾಸ ಅದು ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ ಎಂಬುದಾಗಿ ದೇವರು ವಾಕ್ಯದ ನೋಡ್ತೇವೆ. ಅದಕ್ಕೋಸ್ಕರವಾಗಿ ನಮ್ಮ ಜೀವಿತದಲ್ಲಿ ಸಲ್ಮೋನನು ಹೇಳಿರುವಂಥ ಈ ಮಾತನ್ನು ಬಹಳ ಅದ್ಭುತವಾದಂಥ ಮಾತಾಗಿರೋದ್ರಿಂದ ನಾವೆಲ್ಲ ನಮ್ಮ ಜೀವಿತದಲ್ಲಿ ಯಾವುದಕ್ಕೋಸ್ಕರ ನಿಧಾನ ಮಾಡಬೇಕಪ್ಪ ಅಂದರೆ, ನಿಧಾನ ವಹಿಸ್ಬೇಕಪ್ಪ ಅಂತಂದರೆ, ದೇವರ ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ನೋಡಬೇಕಪ್ಪ ಅಂದರೆ ನಾವು ನಿಧಾನ ವಹಿಸ್ಬೇಕೆಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅರ್ಥ ಆಯ್ತು ರೀ? ಸೊ ಎರಡನೇದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರ ಒಂದು ನಿಧಾನದಿಂದ ನೋಡು,
ನಿಧಾನದಿಂದ ನೋಡಿದಾಗ ದೇವ್ರು ಹೇಳಂತ ಸಂದರ್ಭದಲ್ಲಿ ಎರಡನೇದಾಗಿ ನಾವು ಯಾವುದರಲ್ಲಿ ನಿಧಾನ ವಹಿಸ್ಬೇಕಪ್ಪ ಅಂತಂದರೆ ನಾವು ದೇವರ ಸ್ವರೂಪವನ್ನು ನೋಡೋದ್ರಲ್ಲಿ ಏನು ಮಾಡ್ಬೇಕಂದ್ರೆ ನಿಧಾನ ವಹಿಸ್ಬೇಕಂತೇಳಿ ರೀ. ಹಲ್ಲೆಲೂಯ. ಯಾವುದರಲ್ಲಿ ನಿಧಾನ ವಹಿಸ್ಬೇಕ್ರಿ? ದೇವರ ಸ್ವರೂಪವನ್ನು ನಾವು ನೋಡಬೇಕಪ್ಪ ಅಂತಂದರೆ ದೇವರ ಯಾವ ಸ್ವರೂಪದಲ್ಲಿದ್ದಾನೆ, ದೇವರು ಹೇಗೆ ಇದ್ದಾನೆ ಅಂತೇಳಿ ನಿನಗೂ ನನಗೂ ಒಂದು ವೇಳೆ ಗೊತ್ತಾಗಬೇಕಪ್ಪ ಅಂತಂದರೆ ದೇವರ ಸ್ವರೂಪ ದರ್ಶನ ನಿನಗೆ ಆಗಬೇಕಪ್ಪ ಅಂತಂದರೆ ನಮ್ಮಲ್ಲಿ ನಿಧಾನ ಅಂತಕ್ಕಂಥದ್ದು ಇರಬೇಕಂತೇಳಿ. ಆತುರಪಟ್ಟು ಅವಸರಪಟ್ಟು ನನಗೆ ಹಂಗೆ ಕಂಡದ ಹಿಂಗೆ ಕಂಡನ, ನಂಗೆ ಅಲ್ಲಿ ಆ ದರ್ಶನ ಆಗದ ಇಲ್ಲಿ ದರ್ಶನ ಆಗ್ಯದ ಅಂಥೇಳಿ ನಾವು ಸುಮ್ಮನೆ ಯಾವುದೋ ಒಂದು ಕನಸಿನಿಂದ ಯಾವುದೋ ಒಂದು ಊಹೆಯಿಂದ ಆಲೋಚನೆಯಿಂದ ಮಾಡಿ ನಾವು ಹೇಳುವಂಥದ್ದಲ್ಲ ಇದು. ದೇವರ ಸ್ವರೂಪವನ್ನು ನಾವು ನೋಡಬೇಕಪ್ಪ ಅಂತಂದರೆ ನಮ್ಮಲ್ಲಿ ಏನಿರ್ಬೇಕು ರೀ? ನಿಧಾನ ಅಂತಕ್ಕಂಥದ್ದು ಇರಬೇಕು. ದೇವರ ಮಕ್ಕಳ ಜೀವಿತದಲ್ಲಿ ಯಾವಾಗ ದೇವರ ಸ್ವರೂಪವನ್ನು ದೇವರನ್ನು ನಾವು ನಿಧಾನದಿಂದ ನಾವು ನೋಡ್ತೇವೋ ಅವಾಗ ಏನಾಗ್ತದಪ್ಪ ಅಂದರೆ ದೇವರು ಏನಾಗಿದ್ದಾನೆ, ಆತನ ಸ್ವರೂಪ ಏನಿದೆ ಎಂಬುದಾಗಿ ನಮ್ಗೆ ಗೊತ್ತಾಗ್ತದೆ ಅಂತೇಳಿ. ಅದಕ್ಕೋಸ್ಕರ ನಾವು ನೋಡ್ತೇವೆ. ನನ್ನ ಪ್ರೀತಿದವ್ರ ಮಕ್ಕಳೇ, ಅರಣ್ಯಕಾಂಡ ಪುಸ್ತಕ 12ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರು ಮೋಸೆ ಮತ್ತು ಆರೋನ ಮತ್ತು ಮಿರ್ಯಾಮ ಇವ್ರು 3 ಜನರಿಗೂ ಕೂಡ ಏನು ಮಾಡ್ತಾನಪ್ಪ ಅಂದರೆ ನೀವು 3 ಜನರು ನನ್ನ ಗುಡಾರಕ್ಕೆ ಬರಬೇಕೆಂಬುದಾಗಿ ದೇವರು ಬಂದು 3 ಜನರಿಗೆ ಹೇಳ್ತಾನೆ. ಯಾರ್ಯಾರಿಗ್ರಿ? ಮೋಸೆಗೆ, ಆರೋನನಿಗೆ ಮತ್ತು ಮಿರ್ಯಾಮಳಿಗೆ. ಈ 3 ಜನ ಯಾರು? ಇವರೆಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ. ಇವರೆಲ್ಲ ಮೋಸೆ ಆರೋನ ಯಾರು? ಇಬ್ಬರು ಅಣ್ಣ ತಮ್ಮರು. ಮಿರ್ಯಾಮಳ ಯಾರು? ಮೋಸೆ ಅಕ್ಕ ದೊಡ್ಡಕ್ಕಿ. ಇವ್ರು 3 ಜನ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದಂಥವ್ರು. ಈ 3 ಜನರನ್ನು ದೇವರು ಆರಿಸ್ಕೊಂಡಿರ್ತಾನೆ. ಆದರೆ ಇವರು 3 ಜನರಿಗೂ ಕೂಡ ದೇವರು ಬಂದು ಯಾಕೆ ನೀವು ನನ್ನ ಗುಡಾರಕ್ಕೆ ಬನ್ನಿರಿ ಎಂಬುದಾಗಿ ಯಾಕೆ ಕರಿತಾನಪ್ಪ ಅಂತಂದರೆ ಈ ಮೋಸೆಯನ್ನು ಈ ಒಂದು ಮೋಸೆ ಅಣ್ಣನಾಗಿರುವಂಥ ಈ ಆರೋನನು ಮತ್ತು ಅಕ್ಕನಾಗಿರುವಂಥ ಮಿರ್ಯಾಳನ್ನು ಏನು ಮಾಡ್ತಾರಪ್ಪ ಅಂತಂದರೆ ಮೋಸೆ ಹತ್ರ ಅನೇಕ ಜನರು ಹೋಗೋದು ನೋಡಿ ಅಲ್ಲಿ ಒಂದು ಮಾತಾಡ್ತಾರೆ. ಏನಂದರೆ ಮೋಸೆ ಮೂಲಕವಾಗಿಯೇ ದೇವರು ಮಾತಾಡ್ತಾನೇನು? ನಮ್ಮ ಮೂಲಕವಾಗಿ ದೇವರು ಮಾತಾಡೋಂಗಿಲ್ಲ ಏನು? ಎಲ್ಲರೂ ಅವನ ಹತ್ರನೇ ಹೋಗ್ತೀರಿ, ನಮ್ಮ ಹತ್ರ ನೀವು ಬರಬಾರ್ದೇನು? ಎಲ್ಲನೂ ಮೋಸೆನೇನು? ಮೋಸೆ ಇದ್ದಾಗಿನಿಂದ ನಾವಿದ್ದೀವಿ. ನಾವು ಯಾವಾಗಿದ್ದೀವಿ ಅಲ್ಲಿನಿಂದ ಮೋಸೆ ಇದ್ದಾನೆ, ಮೋಸೆ ಎಲ್ಲಿದ್ದಾನೆ, ಮೋಸೆಯಿಂದ ನಾವಿದ್ದೀವಿ. ಎಲ್ಲರೂ ಕಲಿತೇ ಬರ್ತಾಯಿದ್ದೀವಿ, ಎಲ್ಲರೂ ಜೊತೆಯಾಗಿದ್ದೀವಿ, ಎಲ್ಲರೂ ಕೂಡೇ ಹೋಗ್ತಾಯಿದ್ದೀವಿ, ಎಲ್ಲರೂ ನಾವು ಒಂದೇ ಸಮಯದಲ್ಲಿ ಪ್ರಯಾಣ ಪ್ರಾರಂಭ ಮಾಡಿದ್ದೀವಿ. ಆದರೆ ಮೋಸೆಗೆ ಮಾತ್ರ ದೇವರು ಮಾತಾಡ್ತಾನೆ, ನಮ್ಮ ಜೊತೆ ಮಾತಾಡೋದಿಲ್ವಾ ಅಂಥೇಳಿ ಅವ್ರೇನು ಮಾಡ್ತಾರಪ್ಪ ಅಂತಂದರೆ ಮೋಸೆಯ ಮೇಲೆ ಸ್ವಲ್ಪ ಹೊಟ್ಟೆ ಕಿಚ್ಚು ಪಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತೇಳಿ. ಆವಾಗ ಆರೋನನು ಮತ್ತು ಮಿರ್ಯಾಮಳು ಮಾತಾಡಿದಾಗ ಈ ಮಾತು ಯಾರು ಕೇಳ್ತಾರಪ್ಪ ಅಂದರೆ ದೇವ್ರು ಕೇಳ್ತಾನೆ ರೀ. ಯಾರು ಕೇಳ್ತಾರೆ? ದೇವ್ರು ಕೇಳ್ತಾನೆ. ಆರೋನು ಮಿರ್ಯಾಮಳಿಗೆ ಮೋಶೆ ಬಗ್ಗೆ ಮಾತಾಡೋದು ಯಾರು ಕೇಳ್ತಾರೆ? ದೇವ್ರು ಕೇಳ್ತಾನೆ. ದೇವ್ರು ಕೇಳೇನಂತಂದ್ರೆ ನೀವು 3 ಜನ ಏನು ಮಾಡಿರಿ, ನನ್ನ ಗುಡಾರಕ್ಕೆ ಬನ್ನಿರಿ ಎಂಬುದಾಗಿ ಕರೆದಾಗ 3 ಜನರು ಆ ಗುಡಾರಕ್ಕೆ ಹೋದಾಗ ದೇವರು ಒಂದು ಮಾತು ಹೇಳ್ತಾನೆ ಆ 3 ಜನರಿಗೆ. ನಾವು ಓದ್ತೀನಿ ನಿಮಗೋಸ್ಕರವಾಗಿ ನೋಡಿರಿ. ಅರಣ್ಯಕಾಂಡ 12ನೇ ಅಧ್ಯಾಯ ಅಲ್ಲಿ ದೇವರು ಏನಂತನಪ್ಪ ಅಂತಂದರೆ 8ನೇ ವಚನದಲ್ಲಿ ನೋಡಿರಿ, 6ನೇ ವಚನದ 8ನೇ ವಚನದ ತನಕ ನೋಡಿರಿ. ದೇವ್ರು ಅವ್ರ ಜೊತೆ ಮಾತಾಡ್ತಾನೆ. ನನ್ನ ಗುಡಾರಕ್ಕೆ ನೀವು ಬನ್ನಿರಿ ಅಂತ ಹೇಳಿ ಕರೆದು ದೇವ್ರು ಅವ್ರ ಜೊತೆ ಮಾತಾಡ್ತಾನೆ. 6ನೇ ವಚನ, ನನ್ನ ಮಾತನ್ನು ಕೇಳಿರಿ, ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು, ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು. ನನ್ನ ಸೇವಕನಾದ ಮೋಸೆ ಅಂಥವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅವನ ಸಂಗಡ ನಾನು ನಿಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವವನು. ಹೀಗಿರಲು ನೀವು ನನ್ನ ಸೇವಕನಾದ ಮೋಸೆಗೆ ವಿರೋಧವಾಗಿ ಮಾತಾಡುವುದಕ್ಕೆ ಭಯಪಡಬೇಕಾಗಿತ್ತು ಎಂಬುದಾಗಿ ಅವ್ರಿಗೆ ಹೇಳ್ತಾನೆ ಅಂತೇಳಿರಿ ದೇವರು. ಏನು? ನೀವು ನನ್ನ ಸೇವಕನಾಗಿರುವಂಥ ನನ್ನ ದಾಸನಾಗಿರುವಂಥ ಮೋಸೆ ವಿಷಯದಲ್ಲಿ ಮಾತಾಡೋದಕ್ಕೋಸ್ಕರ ನೀವು ಏನಾಗಬೇಕಾಗಿತ್ತು? ಭಯಪಡಬೇಕಾಗಿತ್ತು ನೀವು. ಯಾಕಪ್ಪ ಅಂತಂದರೆ ನಿಮ್ಮಲ್ಲಿ ಯಾರಾದರೂ ಒಂದು ವೇಳೆ ಜ್ಞಾನಿಯಾಗಿದ್ದರಪ್ಪ ಅಂದರೆ ಜ್ಞಾನ ದೃಷ್ಟಿಯಲ್ಲಿ ನಾನು ಅವ್ರ ಜೊತೆ ಮಾತಾಡ್ತೀನಿ, ಕನಸುಗಳಿಂದ ಮಾತಾಡ್ತೀನಿ. ಆದರೆ ಇತರರಿಗೆ ಮಾತಾಡದಂತೆ, ಇತರರಿಗೆ ದರ್ಶನ ಕೊಟ್ಟಂತೆ, ಇತರರ ಜೊತೆ ಸಹವಾಸ ಮಾಡದಂತೆ ನಾನು ಮೋಸೆ ಜೊತೆ ಮಾಡೋದಿಲ್ಲ. ನಾನು ಮೋಸೆ ಜೊತೆ ಯಾಕೆ ನಾನು ಪ್ರತ್ಯೇಕವಾಗಿ ಮಾತಾಡ್ತೀನಪ್ಪ ಅಂತಂದರೆ ಈ ಮೋಸೆಯನ್ನೇ ಹೆಚ್ಚಾಗಿ ನಾನು ಪ್ರತ್ಯೇಕವಾಗಿ ಜೊತೆ ಯಾಕೆ ಮಾತಾಡ್ತೀನಪ್ಪ ಅಂತಂದರೆ ಮೋಸೆ ಏನು ಮಾಡ್ತಾನಪ್ಪ ಅಂತಂದರೆ ನನ್ನನ್ನು ನಿಧಾನದಿಂದ, ನನ್ನ ಸ್ವರೂಪ ದರ್ಶನವನ್ನು ನಿಧಾನದಿಂದ ಆತನ ನೋಡ್ತಾನೆ. ಉಳಿದವರೆಲ್ಲ ಹಂಗೆ ನೋಡೋಂಗಿಲ್ಲ ದೇವರಿಗೆ. ಮೋಸೆ ಮಾತ್ರ ಏನು ಮಾಡ್ತಾನಂತ್ರಿ? ದೇವರ ಒಂದು ಸ್ವರೂಪವನ್ನು ಏನು ಮಾಡ್ತಾನಂತ ನಿಧಾನದಿಂದ ನೋಡ್ತಾನಂತ. ಮೋಸೆ ನಿಧಾನದಿಂದ ನೋಡೋದ್ರಿಂದ
ದೇವರ ಸ್ವರೂಪವನ್ನು ನಿಧಾನದಿಂದ ಮೋಸೆ ನೋಡಿದ್ದರಿಂದ ಮೋಸೆಗೂ ದೇವರು ಏನಂತೇಳಿ ಅರ್ಥ ಆಗ್ತದಂತೆ. ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ, ದೇವರು ನೀತಿ ಸ್ವರೂಪನಾಗಿದ್ದಾನೆ, ದೇವರು ಧರ್ಮ ಸ್ವರೂಪನಾಗಿದ್ದಾನೆ, ದೇವರು ನಾವು ನೋಡ್ತೇವೆ ಆತನು ದಯಾಸಾಗರನಾಗಿದ್ದಾನೆ, ದೇವರು ಆತನು ಕ್ಷಮಿಸುವಂಥವನಾಗಿದ್ದಾನೆ, ದೇವರು ಆತನು ಪ್ರೀತಿಸುವಂಥವನಾಗಿದ್ದಾನೆ ಅಂಥೇಳಿ ಮೋಸೆ ದೇವರ ಸ್ವರೂಪವನ್ನು ನಿಧಾನದಿಂದ ನೋಡಿದ್ದರಿಂದ ಮೋಸೆಗೆ ನಾವು ನೋಡ್ತಿದ್ದೇವೆ ಏನು ಗೊತ್ತಾಗ್ತದಂದರೆ ದೇವರ ಸ್ವರೂಪ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಅರ್ಥ ಆಗ್ತದಂತೆ. ಅದಕ್ಕೆ ಮೋಸೆ ನನ್ನ ದಾಸನು ತುಂಬ ಆತನು ಸಾತ್ವಿಕನೆಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಇತರರಂತೆ ನಾನು ಮೋಸೆ ಜೊತೆ ಮಾತಾಡೋದಿಲ್ಲ, ಯಾಕಪ್ಪ ಅಂದರೆ ಆತನು ತುಂಬ ಸಾತ್ವಿಕನಾಗಿದ್ದಾನೆ, ನನ್ನ ಮುಖದರ್ಶನವನ್ನು ಆತನು ಸೂಕ್ಷ್ಮವಾಗಿ ನಿಧಾನದಿಂದ ನೋಡುವಂಥವನಾಗಿದ್ದಾನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಅಂತೇಳಿ. ಉಳಿದವರೆಲ್ಲರೂ ಆ ರೀತಿಯಾಗಿ ದೇವರನ್ನು ನೋಡೋದಿಲ್ಲ. ಅದಕ್ಕೋಸ್ಕರಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ಮೋಸೆ ದೇವರನ್ನು ನಿಧಾನದಿಂದ ನೋಡಿದ್ದರಿಂದ ಮೋಸೆ ದೇವರ ಸ್ವರೂಪವನ್ನು ಆತನ ಅರ್ಥ ಮಾಡ್ಕೊಂಡನು. ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ, ಆತನು ನೀತಿ ಸ್ವರೂಪನಾಗಿದ್ದಾನೆ, ಆತನು ಧರ್ಮ ಸ್ವರೂಪನಾಗಿದ್ದಾನೆ, ಆತನು ನ್ಯಾಯವಂತನಾಗಿದ್ದಾನೆ, ಆತನು ಪ್ರೀತಿಯಲ್ಲಿ ಕರುಣೆಯಲ್ಲಿ ಐಶ್ವರ್ಯವಂತ ದೇವರಾಗಿದ್ದಾನೆ, ಆತನು ಕ್ಷಮಿಸುವಂಥ ದೇವರಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಆತನ ಕೋಪವು ದಹಿಸುವ ಅಗ್ನಿಯಾಗಿದೆ ಅಂತೇಳಿ ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ಮೋಸೆ ತಿಳ್ಕೊಂಡನ ಅಂತೇಳಿ. ಇವ್ರು ತಿಳ್ಕೊಂಡಿಲ್ಲ. ಇವ್ರೇನು ತಿಳ್ಕೊಂಡ್ರಿ? ಇವ್ರಿಗೆ ಏನು ಅರ್ಥ ಆಗಿಲ್ಲ ಇವರಿಗೆ. ಅದಕ್ಕೆ ಅಲ್ಲಿ ನಾವು ನೋಡ್ತೇವೆ ನನ್ನ ಪ್ರೀತಿ ಇದ್ದರ ಮಕ್ಕಳೇ, ಮೋಸೆ ವಿಷಯದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಮೋಸೆ ಅಂಥವನಲ್ಲ, ನನ್ನ ದಾಸನ ಅಂಥವನಲ್ಲ, ನನ್ನ ಸ್ವರೂಪವನ್ನು ಆತನು ನಿಧಾನದಿಂದ ನನ್ನ ಸ್ವರೂಪವನ್ನು ನೋಡಿದ್ದಾನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈಗ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ವಿಶ್ವಾಸಗಳ ಜೀವಿತದಲ್ಲಿ, ದೇವ್ರ ಮಕ್ಕಳ ಜೀವಿತದಲ್ಲಿ ದೇವರು ಏನಾಗಿದ್ದಾನೆ ಅಂತೇಳಿ ಅರ್ಥ ಮಾಡ್ಕೋಬೇಕಪ್ಪ ಅಂದರೆ, ದೇವರು ಸಂಪೂರ್ಣವಾಗಿ ನಮ್ಗೆ ಅರ್ಥ ಆಗಬೇಕಪ್ಪ ಅಂದರೆ, ನಾವು ದೇವ್ರ ವಿಷಯದಲ್ಲಿ ಸಂಪೂರ್ಣರಾಗಬೇಕಪ್ಪ ಅಂದರೆ ನಮ್ಮಲ್ಲಿ ನಿಧಾನ ಅಂತಕ್ಕಂಥದ್ದು ಬೇಕಂತೇಳಿ. ಹಲ್ಲೆಲೂಯಾ. ಸುಮ್ಮನೆ ಆತರದಿಂದ ಯಾರೋ ಹೇಳಿದ್ರು ನಾನು ಚರ್ಚಿಗೆ ಬಂದೆ, ನಾನು ಬ್ಯಾಪ್ಟಿಸಮ್ ತೊಂದೆ, ನೀರಾಗಿ ಮುಳುಗಿದೆ, 1-2 ತಿಂಗಳು ಬಂದೆ, ನಾ ಏನೂ ಆಗಿಲ್ಲ ನೋಡಿ, ನಾನು ಚರ್ಚ್ ಬಿಟ್ಟು ಮತ್ತೆ ನಾವು ಓಡೋದೆ ಅಂದರೆ ದೇವರು ಯಾರು, ದೇವ್ರ ಸ್ವರೂಪ ಏನಂತೇಳಿ ಏನು ಗೊತ್ತಾಗಂಗಿಲ್ಲ. ಭಾಳ ಜನ ಅದಕ್ಕೆ ಚರ್ಚ್ಗಳಲ್ಲಿ ಫಸ್ಟ್ ಬಂದವರು ಲಾಸ್ಟ್ ಯಾಕೆ ಕಾಣಂಗಿಲ್ಲ ರೀ? ಯಾಕೆ ಮಿಂಚು ಹೊಡೆದಂತೆ ಮಾಯ ಆಗ್ತಾ ಇರ್ತಾರೆ ಗೊತ್ತಾ ನಿಮಗೆ? ಅವರಲ್ಲಿ ಏನಿರಂಗಿಲ್ಲ ರೀ, ದೇವರನ್ನು ನಿಧಾನದಿಂದ ರುಚಿ ನೋಡಿ ಅವ್ರು ತಿಳ್ಕೊಳ್ಳೋಕೆ ಅವ್ರಿಗೆ ತಾಳ್ಮೆ ಇರಲ್ಲ. ಅವರಿಗೆಲ್ಲ ಅರ್ಜೆಂಟ್ ಆಗಬೇಕು. ಏನಾಗಬೇಕು ರೀ ಅವರಿಗೆ? ಎಲ್ಲ ಅರ್ಜೆಂಟ್ ಆಗಬೇಕು. ಇವತ್ತಿನ ಪ್ರಸಂಗಗಳು ಕೂಡ ಹೆಂಗಿವೆ ಅಂದರೆ, ಇವತ್ತಿನ ಪಾಸ್ಟ್ರುಗಳನ್ನ ಹೆಂಗೆ ಪ್ರಸಂಗ ಮಾಡ್ತಾರೆ ಅಂದರೆ, ಚರ್ಚ್ಗಳು ಅಂತಂದ್ರೆ ಇವತ್ತು ಹೆಂಗಾಗ್ಯಾವಪ್ಪ ಅಂತಂದ್ರೆ ಇವತ್ತು ಶೋರೂಮ್ಗಳಾಗ್ಯಾವ ಇವತ್ತು ಚರ್ಚ್ನಾಗ. ಏನಂದರೆ ಅವ್ರು ಮಾಡುವಂಥ ಪ್ರಸಂಗ ಏನು, ಯೇಸು ಸ್ವಾಮಿ ಏನು ಚರ್ಚ್ನಾಗೆ ಫ್ರಿಜ್ ಇಟ್ಕೊಂಡು ಕುಂತಾನೇನೋ, ಯೇಸು ಸ್ವಾಮಿ ಚರ್ಚ್ನಾಗ ಏನು ಸೋಫಾ ಸೀಟ್ ಇಟ್ಕೊಂಡು ಕುಂತಾನೇನೋ, ಯೇಸು ಸ್ವಾಮಿ ಚರ್ಚ್ನಾಗ ದೊಡ್ಡ LED TV ಇಟ್ಕೊಂಡು ಕುಂತಾನೇನೋ, ಯೇಸು ಸ್ವಾಮಿ ಇಲ್ಲಿ ಬಂಗಾರದ ದುಕಾನ್ ಇಟ್ಟನೇನೋ, ಯೇಸು ಸ್ವಾಮಿ ಇಲ್ಲಿ ಬೆಳ್ಳಿ ದುಕಾನ್ ಇಟ್ಟನೇನೋ, ಯೇಸು ಸ್ವಾಮಿ ಇಲ್ಲಿ ಒಂದು ಮೆಡಿಕಲ್ ಶಾಪ್ ಇಟ್ಟನೇನೋ ಅನ್ನಂಗೆ ಇವತ್ತು ಭಾಳಷ್ಟು ಜನ ಪ್ರಸಂಗ ಹೆಂಗೆ ಅಂದರೆ, ಯೇಸು ಸ್ವಾಮಿಗೆ ನಮ್ದ್ರೆ ಸಾಕು ಎಲ್ಲ ಆಶೀರ್ವಾದ ಬರ್ತದೆ ಎಂಬುದಾಗಿ ಹೇಳ್ತಾರೆ. ಬರ್ತದ್ರಿ ಹಂಗೆ? ಹಾಂ, ಯೇಸು ಸ್ವಾಮಿ ಫ್ರಿಜ್ಜ, TV, ಅಲ್ಮಾರಿ, ಬೆಳ್ಳಿ, ಬಂಗಾರ, ಗೋಲಿ, ಬಾಟ್ಲಿ, ದವಾ ಎಲ್ಲ ಇಟ್ಕೊಂಡು ಕುಂತಾನೆ ರೀ ಇಲ್ಲಿ ಚರ್ಚ್ನಾಗ. ಮತ್ತು ಪ್ರಸಂಗ ಹೆಂಗೆ ಮಾಡ್ತಾರೆ? ಇವತ್ತಿನ ಪ್ರಸಂಗಗಳು ಹೆಂಗವ ಚರ್ಚ್ನಾಗ? ಹಾಂ, ಯೇಸು ಸ್ವಾಮಿಗೆ ನಂಬ್ರಿ, ಏನಾಗ್ತದೆ? ಎಲ್ಲ ಬರ್ತದಂತ. ಎಲ್ಲಿದು ಬರ್ತದೆಲ್ಲ? ಎಲ್ಲ ಬರಲ್ಲ, ಎಲ್ಲ ಹೋಗ್ತದ. ನಿಧಾನದಿಂದ ನೀನು ನೋಡಿದಪ್ಪ ಅಂತಂದರೆ, ಯೇಸು ಸ್ವಾಮಿಯನ್ನು ನಿಧಾನದಿಂದ ನೀನು ನಿಧಾನಿಸಿ ನೋಡಿದಂದರೆ, ದೇವರನ್ನು ಸರಿಯಾಗಿ ನೀನು ತಿಳ್ಕೊಬೇಕಪ್ಪ ಅಂತಂದರೆ, ನಿನ್ನನ್ನು ಸಂಪೂರ್ಣವಾಗಿ ಮಾಡಬೇಕಪ್ಪ ಅಂತಂದರೆ, ಜ್ಞಾನೋಕ್ತಿ ಪುಸ್ತಕದಲ್ಲಿ ಮಾತದ, ಬೆಳ್ಳಿಯಲ್ಲಿರುವಂಥ ಕಲ್ಮಶವನ್ನು ತೆಗೆದೇ ಹೋದರೆ ಅಕ್ಕ ಸಾಲಿಗೆ ಬೇಕಾದಂಥ ಪಾತ್ರೆ ಆಗಂಗಿಲ್ಲ ಅಂತದ. ಹಲ್ಲೆಲೂಯಾ. ಜೇಡಿ ಮಣ್ಣಿನಲ್ಲಿರುವಂಥ ಕಲ್ಲುಗಳನ್ನು ಆ ಒಂದು ಕುಂಬಾರನ ಸೋಸದಿದ್ದರೆ ಆ ಕುಂಬಾರನಿಗೆ ಬೇಕಾಗಿರುವಂಥ ಪಾತ್ರೆ ಆಗಂಗಿಲ್ಲ ಅಂತ್ರಿ. ದೇವರಂತ್ರ ಬಂದಂಥ ಸಂದರ್ಭದಲ್ಲಿ ಮೊದಲು ಎಲ್ಲ ಖಾಲಿ ಆಗ್ತದೆ. ನಮ್ಮಲ್ಲಿ ಏನೇನು ಲೋಕದಾಗೆ ನಾವು ಏನೇನು ಸಂಪಾದನೆ ಮಾಡಿದ್ದೀವಿ, ಲೋಕದಲ್ಲಿ ನಮ್ಗೆ ಏನೇನಿತ್ತು ಎಲ್ಲ ಮೊದಲು ಖಾಲಿ ಆಗ್ತದೆ ರೀ. ದೇವರ ಸಂಪೂರ್ಣತೆಯಲ್ಲಿ ನಾವು ಬರಬೇಕಂದ್ರೆ, ದೇವರನ್ನು ನಾವು ತಿಳ್ಕೊಬೇಕಂದ್ರೆ ನಮ್ಮಲ್ಲಿ ನಿಧಾನ ಅಂತಕ್ಕಂಥದ್ದು ಇರಬೇಕಂತೇಳಿ. ಹಲ್ಲೆಲೂಯಾ. ಜಾದು ಅಲ್ಲ ದೇವರನ್ನು ತಿಳ್ಕೊಳ್ಬೇಕಂದ್ರೆ. ಅದಕ್ಕೆ ಇಲ್ಲಿ ಆರೋನಿಗೆ ಮತ್ತು ಮೀರ್ಯಾಮಳಿಗೆ ದೇವ್ರು ಹೇಳ್ತಾ ಇದ್ದೇನೆ, ನೀವು ನನ್ನ ದಾಸನಾಗಿರುವಂಥ ಮೋಸೆ ಅಂತ ನೀವು ಏನು ಮಾಡಲಿಲ್ಲ, ಮಾತಾಡಲಿಲ್ಲ. ಮೋಸೆ ಆತನು ನನ್ನ ದಾಸನು ಸಾತ್ವಿಕನಾಗಿದ್ದಾನೆ. ಆತನು ಎಂಥವನಾಗಿದ್ದಾನೆ ಅಂದರೆ, ನನ್ನ ಸ್ವರೂಪ ದರ್ಶನವನ್ನೇ ಆತನು ಏನು ಮಾಡಿದಾನೆಂದರೆ ನೋಡಿದಂಥ ವ್ಯಕ್ತಿಯಾಗಿದ್ದಾನೆ ಅಂದಾಗ ಆತನು ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಮೋಸೆಗೆ ದೇವರ ಸ್ವರೂಪ ಎಲ್ಲ ಗೊತ್ತಿದ್ದರಿಂದಲೇ ದೇವರು ದಹಿಸುವ ಅಗ್ನಿ ಆಗಿದ್ದಾನೆ ಅಂದಿದ್ರೆ ಆತನು ಭಯಪಟ್ಟು ಎಲ್ಲಿ ಆತನು ಅನಾವಶ್ಯಕ ಮಾತಾಡ್ತಾ ಇರಲಿಲ್ಲ. ಇವರೆಲ್ಲ ಭಯ ಇರಲಾರ್ದೆ ಮಾತಾಡ್ತಾ ಇದ್ದಾರೆ, ಹೌದಲ್ಲ? ಅದಕ್ಕೋಸ್ಕರ ಈಗ ನಮ್ಮ ಜೀವಿತದಲ್ಲಿ, ದೇವ್ರ ಮಕ್ಕಳ ಜೀವಿತದಲ್ಲಿ ನಮಗೆ ಆಶೀರ್ವಾದ ಬೇಕಪ್ಪ ಅಂತಂದರೆ,
ಆಶೀರ್ವಾದಗಳನ್ನು ಹೊಂದ್ಕೊಳ್ಬೇಕಪ್ಪ ಅಂದರೆ ವಿಶ್ವಾಸಿಗಳ ಜೀವಿತದಲ್ಲಿ ಎರಡನೇದಾಗಿ ಏನಿರಬೇಕಂದ್ರೆ ದೇವರ ಸ್ವರೂಪವನ್ನು ನಿಧಾನದಿಂದ ನೋಡುವಂಥ ಅನುಭವ ನಮ್ಗೆ ಇರಬೇಕಂತೇಳಿ. ಅಲ್ಲೆಲ್ಲೂಯ್ಯ. ಯಾವುದು ಲೇಟಾಗಿ ಅಡುಗೆ ಮಾಡಿದೆ, ಅಡುಗೆ ರುಚಿಯಾಗಿರ್ತದೆ, ಆರೋಗ್ಯಕ್ಕೆ ಒಳ್ಳೆದಿರ್ತದೆ, ಏನು ಫಾಸ್ಟ್ ಫುಡ್ ಚಲೋ ಇರ್ತದೆ ರೀ? ಹಾಂ, ಮನೆಯಲ್ಲಿ ಚೆನ್ನಾಗಿ ತಂದು ತೊಳೆದು ಅದು ಗಂಟೆಗಟ್ಟಲೆ ಕುದಿಸಿ ನಿಧಾನವಾಗಿ ಮಾಡಿದಂಥ ಆಹಾರನೇ ನಮ್ಮ ದೇಹಕ್ಕೆ ಏನಾಗಿರ್ತದೆ, ಆರೋಗ್ಯ ಸಿಗ್ತದೆ. ಇಲ್ಲಿಲ್ಲರಿ ನಾವು ಫಾಸ್ಟ್ ಫುಡ್ಡೇ ತಿಂತೀವಿ ರೀ ಅಂತಂದ್ರೆ, ಫಾಸ್ಟ್ ಫುಡ್ ತಿಂದವ್ರು ಜಲ್ದಿ ಫಾಸ್ಟ್ ಹೋಗಿಬಿಡ್ತಾರೆ ರೀ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಈಗ ನಮ್ಮ ಜೀವಿತದಲ್ಲಿ ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ದೇವರಿಂದ ಆಶೀರ್ವಾದ ಬರಬೇಕಂದ್ರೆ ಎರಡನೇದಾಗಿ ನಮ್ಮಲ್ಲಿ ದೇವರನ್ನು ನೋಡುವಂಥ ವಿಧಾನ, ದೇವರ ಸ್ವರೂಪವನ್ನು ನೋಡ್ಬೇಕಂದ್ರೆ ನಮ್ಮಲ್ಲಿ ಏನಿರ್ಬೇಕು ರೀ, ನಿಧಾನ ಇರಬೇಕಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಎಷ್ಟು ಹೇಳಿದೆ ನಿಮಗೆ? ಮೊದಲನೇದು ಏನಿರಬೇಕು, ದೇವರ ಕಾರ್ಯಗಳನ್ನು ನೋಡಬೇಕಂದ್ರೆ ನಿಧಾನದಿಂದ ನೋಡಬೇಕು, ಮೊದಲನೇದು. ಎರಡನೇದಾಗಿ ದೇವರ ಸ್ವರೂಪವನ್ನು ನೀನು ನೋಡಬೇಕಪ್ಪ ಅಂದರೆ ನಿಧಾನದಿಂದ ನಾವೇನು ಮಾಡಬೇಕು, ದೇವರಿಗೆ ನೋಡ್ಬೇಕಂತೇಳಿ. ಹಲ್ಲೆಲೂಯಾ. ಕೊನೆಯದಾಗಿ ಮೂರನೇದಾಗಿ ಹೇಳಿ ನಾನು ನನ್ನ ಸಂದೇಶವನ್ನು ಮುಗಿಸ್ತೇನೆ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಮಾರ್ಕನ ಬರೆಸುವ ವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡ್ತೇವೆ ಯಾವುದರಲ್ಲಿ ನಾವು ನಿಧಾನವಾಗಿರಬೇಕಪ್ಪ ಅಂದರೆ ದೇವರಿಂದ ಖಚಿತವಾಗಿ ನಾವು ಆಶೀರ್ವಾದ ಹೊಂದ್ಕೊಳ್ಳೇಬೇಕಪ್ಪ ಅಂತಂದರೆ, ದೇವರಿಂದ ಆಶೀರ್ವಾದ ಹೊಂದಲೇಬೇಕಪ್ಪ ಅಂತಂದರೆ ಖಚಿತವಾಗಿ ನಾವು ಹೊಂದ್ಕೋಬೇಕಪ್ಪ. ನಾವು ಹೊಂದ್ಕೋಬೇಕು, ನಮ್ಮ ಸಂತಾನ ಹೊಂದ್ಕೋಬೇಕು, ನಮ್ಮ ಪೀಳಿಗೆ ಹೊಂದ್ಕೋಬೇಕು, ನಮ್ಮ ವಂಶ ಆಶೀರ್ವಾದದ ಆದಮೇಲೆ ಆಶೀರ್ವಾದ ಹೊಂದ್ಕೊಳ್ಬೇಕಂದ್ರೆ ಖಚಿತವಾಗಿ ಇದನ್ನು ಮಾಡಬೇಕು. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ಏನಂದರೆ ದೇವರೇನು ಹೇಳ್ತಂದರೆ, ನೀನು ಕೇಳುವುದರಲ್ಲಿ ತೀವ್ರವಾಗಿರು, ಮಾತಾಡುವುದರಲ್ಲಿ ನಿಧಾನವಾಗಿರು ಎಂಬುದಾಗಿ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಎದ್ರಾಗ ತೀವ್ರವಾಗಿರ್ಬೇಕಂತ, ಎದ್ರಾಗ ಆತುರ ಇರ್ಬೇಕಂತ, ನಮಗೆ ಕೇಳೋದ್ರಾಗ ಏನಾಗಿರ್ಬೇಕಂತ, ತೀವ್ರತೆಯಿಂದ ಇರಬೇಕಂತ, ತೀವ್ರದಿಂದ ಕೇಳಬೇಕಂತ, ಎಚ್ಚರಿಕೆಯಿಂದ ಕೇಳಬೇಕಂತ, ಭಯಭಕ್ತಿಯಿಂದ ಕೇಳಬೇಕಂತ, ಸ್ಪಷ್ಟತೆಯಿಂದ ಕೇಳಬೇಕಂತ, ಜಾಗ್ರತೆಯಿಂದ ಕೇಳಬೇಕಂತ. ಕೇಳೋದ್ರಾಗ ಭಾಳ ಜಾಗ್ರತೆ ಇರಬೇಕಂತ, ಮಾತಾಡೋದ್ರಲ್ಲಿ ಏನಾಗಬೇಕಂತ, ನಿಧಾನವಾಗಿರ್ಬೇಕಂತ. ಹಲ್ಲೆಲೂಯಾ. ಏನು ಮಾಡ್ಬೇಕಂತ್ರಿ? ಮಾತಾಡೋದ್ರಾಗ ನಮ್ಮಲ್ಲಿ ಏನಿರ್ಬೇಕಂತ್ರಿ, ನಿಧಾನವಾಗಿರಬೇಕು. ಏನೋ ಬಾಯಿ ಕೊಟ್ರನ್ ದೇವ್ರಂತೇಳಿ, ಏನೋ ನಾಲಿಗೆ ಇದೆ ಅಂತೇಳಿ ಸಿಕ್ಕಂಗೆ ಆತುರದಿಂದ ಬಾಯಿಗೆ ಬಂದಂತ ಮಾತಾಡಬಾರ್ದು ನಾವು. ಈಗ ನೋಡ್ರಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಬ್ ಇನ್ಸ್ಪೆಕ್ಟರ್ ಇರ್ತಾನೆ, ಎದುರ ನನ್ನ ಬಾಯಿ ನನ್ನ ಇಷ್ಟ ಅಂಥೇಳಿ ಇನ್ಸ್ಪೆಕ್ಟರ್ ಎದುರು ಅಂದ್ರೆ ಅಂತೇಳಿ ರೀ, ಅವ ಏನಂತಾನೆ ಗೊತ್ತದ ರೀ, ನನ್ನ ಲಾಟಿ ನನ್ನ ಇಷ್ಟ ಅಂತನವ. ಒಂದು ಪೊಲೀಸ್ ಸ್ಟೇಷನ್ದಾಗ ಹೋಗಿ ನಾವು ಇಷ್ಟ ಬಂದಂಗೆ ಮಾತಾಡ್ಲಿಕ್ಕೆ ಆಗಲ್ಲ. ಅಂತಾರೆ ಯಾರೇ ಹೋಗಿ ನನ್ನ ಬಾಯಿ ನನ್ನ ಇಷ್ಟ ಅಂತ ಪೊಲೀಸ್ ಸ್ಟೇಷನ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕುಂದು ಎದುರು ಕುಂತ ಅನ್ರಿ ನೋಡಮ್ಮ, ಏನಂತನವ, ನನ್ನ ಲಾಟಿ ಇದು ನನ್ನ ಇಷ್ಟ ಅಂತನವ. ಹಂಗೆ ದೇವರ ವಾಕ್ಯದಲ್ಲಿ ನೋಡುತ್ತ ಸಂದರ್ಭದಲ್ಲಿ ನಾವು ಮಾತಾಡೋದ್ರಲ್ಲಿ ಆಶೀರ್ವಾದ ಬೇಕಪ್ಪ ಅಂದ್ರೆ ಖಂಡಿತವಾಗಿ ನಾವು ಅದರಲ್ಲಿ ನಿಧಾನ ಆಗಿರ್ಬೇಕಂದ್ರೆ ಮಾತಾಡೋದ್ರಲ್ಲಿ ಏನು ಮಾಡ್ಬೇಕ್ರಿ, ಭಾಳ ನಿಧಾನರಾಗಿರ್ಬೇಕಂತೇಳಿ. ಹಲ್ಲೆಲೂಯಾ. ಕೇಳುವುದರಲ್ಲಿ ನಾವು ತೀವ್ರತೆ ಉಳ್ಳವರಾಗಿರಬೇಕು, ಮಾತಾಡೋದ್ರಲ್ಲಿ ಏನಾಗಬೇಕಂದ್ರೆ ನಿಧಾನತೆ ಇರಬೇಕು. ಒಂದು ಮಾತಾಡಬೇಕಪ್ಪ ಅಂತಂದರೆ, ಒಬ್ಬರಿಗೆ ಮಾತಾಡಬೇಕಪ್ಪ ಅಂತಂದರೆ, ಒಬ್ಬ ಮನುಷ್ಯರಿಗೆ ಮಾತಾಡಬೇಕಪ್ಪ ಅಂದರೆ, ಒಬ್ಬ ಸಹೋದರಿಗೆ ಮಾತಾಡಬೇಕಪ್ಪ ಅಂದರೆ, ಒಬ್ಬ ಸಹೋದರಿಗೆ ಮಾತಾಡಬೇಕಪ್ಪ ಅಂದರೆ, ದೇವರು ನಮ್ಮನ್ನು ಆರಿಸ್ಕೊಂಡಿರುವಂಥ ಪ್ರಜೆಗಳ ಮಧ್ಯದಲ್ಲಿ ನಾವಿರೋಂಥ ಸಂದರ್ಭದಲ್ಲಿ ದೇವ ಜನರೊಂದಿಗೆ ನಾವು ಮಾತಾಡಬೇಕಪ್ಪ ಅಂತಂದರೆ, ಅಥವಾ ನಾವು ದೇವ್ರ ಜೊತೆನೇ ಮಾತಾಡಬೇಕಪ್ಪ ಅಂತಂದರೆ ನಮ್ಮ ಮಾತುಗಳು ಹೆಂಗಿರ್ಬೇಕಂದ್ರೆ ಫಿಲ್ಟರ್ ಆಗಿ ಬರಬೇಕಂತೇಳಿ. ಹಲ್ಲೆಲೂಯಾ. ಫಿಲ್ಟರ್ ನೀರು ಕುಡಿಲತ್ತೀವಿಲ್ಲ, ಹೌದಲ್ಲ? ಹೆಂಗಿರ್ಬೇಕು ಮಾತುಗಳನ್ನ, ಹೆಂಗಿರ್ಬೇಕು ರೀ? ಮಾತು ಆಡಬೇಕಪ್ಪ ಅಂತಂದ್ರೆ ಏನಾಗಿರ್ಬೇಕು ರೀ, ಬಹಳ ನಿಧಾನವಾಗಿರ್ಬೇಕು. ನಿನ್ನ ಬಾಯಿಂದ ಬರುವಂಥ ಮಾತು ಅದು ಇತರರಿಗೆ ಪ್ರಯೋಜನಕರವಾಗಿದೆಯಾ, ಅದು ಇತರರಿಗೆ ಭಕ್ತಿ ಅಭಿವೃದ್ಧಿ ಮಾಡುವಂಥ ಮಾತಾಗಿದೆಯಾ, ಇತರರಿಗೆ ಶ್ರೇಯಸ್ ತರುವಂಥ ಮಾತಾಗಿದೆಯಾ, ಅಥವಾ ಇತರರಿಗೆ ದುಃಖಪಡಿಸುವಂಥ ಮಾತಾಗಿದೆ. ಇದು ವಿಶ್ವಾಸಿ ದೇವ್ರ ಮಕ್ಕಳು ಏನು ಮಾಡಬೇಕು, ಆಲೋಚನೆ ಮಾಡಿ ಮಾತುಗಳು ಆಡ್ಬೇಕಂತೇಳಿ. ಏನೋ ಬಾಯಿ ಅದಂತೇಳಿ ಸಿಕ್ಕಂಗೆ ನಿನ್ನ ತಲೆಗೆ ಬಂದಂಗೆ, ನಿನ್ನ ಮನಸ್ಸಿಗೆ ಬಂದಂಗೆ ಸಡನ್ಲಿ ಅಂತೇಳಿ ಯಾವುದನ್ನು ಏನು ಮಾಡಬಾರ್ದ್ರಿ, ಮಾತು ಆಡಬಾರ್ದು. ಅದು ಯಾಕಪ್ಪ ಅಂತಂದರೆ ಮಾರ್ಕ 4:24 ದೇವರಂತನ, ನೀನು ಕೇಳುವುದರಲ್ಲಿ ತೀವ್ರವಾಗಿರು, ಮಾತಾಡೋದ್ರಲ್ಲಿ ಏನಾಗಿರು, ನಿಧಾನವಾಗಿರು ಎಂಬುದೇ ಹೇಳ್ತಾನೆ. ಆಲೋಚನೆ ಮಾಡಿ ಮಾತಾಡಬೇಕು. ದೇವರ ಜೊತೆ ಮಾತಾಡಬೇಕಂದ್ರೆ, ದೇವ ಜನರ ಜೊತೆ ಮಾತಾಡಬೇಕಪ್ಪ ಅಂದರೆ, ದೇವರ ಸೇವಕರ ಜೊತೆ ಮಾತಾಡಬೇಕಪ್ಪ ಅಂದರೆ, ನಾವು ಎಲ್ಲಿ ಕೂಡ್ತಾ ಇದ್ದೀವಿ, ನಾವು ಎಲ್ಲಿ ನಿಲ್ತಾ ಇದ್ದೀವಿ, ನಾವು ಎಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ನಾವು ಎಲ್ಲಿ ಯಾವ ಸಮಾಜದಲ್ಲಿ ನಾವು ವಾಸ ಮಾಡ್ತಿದ್ದೀವಿ, ಎಲ್ಲ ಸ್ಥಳದಲ್ಲಿ ನಾವು ಆಡುವಂಥ ಮಾತುಗಳು ಹೆಂಗಿರ್ಬೇಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ. ನೀವು ಒಂದು ವೇಳೆ ಮಾತಾಡುವ ಪ್ರಸಂಗ ಬಂತಪ್ಪ ಅಂದರೆ ಕೇಳುವವರ ಕಿವಿಗೆ ಇಂಪಾಗಿ ಇರುವಂಥ ಮಾತುಗಳು ಒಂದು ವೇಳೆ ಇದ್ದು ಅಂದರೆ ಅಲ್ಲೇ ಆಡ್ರಿ. ನೀವು ಆಡೋ ಮಾತುಗಳು ಕೇಳುವವರ ಕಿವಿಗೆ ಹೆಂಗಿರ್ಬೇಕಂತ, ಇಂಪಾಗಿರಬೇಕು, ರಸವತ್ತಾಗಿರಬೇಕು, ಅವರಿಗೆ ಸಮಾಧಾನ ಬರುವಂಥ ಮಾತಾಡ್ಬೇಕು. ಅವರ ಸಮಾಧಾನ ಹಾಳಾಗುವಂಥ ಮಾತುಗಳು ನಾವು ಆಡಪ್ಲಿದ್ರೆ ಆ ಮಾತನ್ನ ಏನು ಮಾಡಬೇಕು, ನಮ್ಮ ನಾಲಿಗೆ ಒಳಗೆ ನಮ್ಮ ಬಾಯಿಯೊಳಗೆ ಇಟ್ಕೋಬೇಕು ನಾವು. ಅದು ಒಂದು ವೇಳೆ ಹೊರಗೆ ಹಾಕಿದೆವಪ್ಪ ಅಂತಂದರೆ ದೇವ್ರು ಏನು ಮಾಡ್ತಾನೆ ಗೊತ್ತದ ರೀ, ದೇವ್ರಿಗೆ ಏನಾಗ್ತದೆ ಗೊತ್ತಾ,
ಹಾಂ ಹಂಗೆ ನಾವು ಮಾಡಿದೆವು ಅಂತೇಳಿರಿ. ನಮ್ಮ ಮನಸ್ಸಿಗೆ ಬಂದಿದೆ ನಾವು ಮಾತಾಡಿದೆವು. ನಂಬಲ್ಲಿ ಕಂಟ್ರೋಲ್ ಅನ್ನೋದೇ ಇಲ್ಲ, ನಂಬಲ್ಲಿ ತಾಳ್ಮೆ ಅನ್ನೋದೇ ಇಲ್ಲ. ನಾವು ಇಷ್ಟ ಬಂದಂಗೆ ನಾವು ಮಾತಾಡಿದೆವು ಅಂತೇಳಿರಿ. ನಮ್ಮ ಜೀವನ ಹಂಗಿತ್ತು. ನಮ್ಮ ಜೀವಿತದಲ್ಲಿ ಮಾತಾಡೋದ್ರಲ್ಲಿ ನಿಧಾನ ಅಂತಕ್ಕಂಥದ್ದು ನಮ್ಮಲ್ಲಿ ಇಲ್ಲಪ್ಪ ಅಂತಂದರೆ, ಮೂರನೇದಾಗಿ ಏನಾಗ್ತದಪ್ಪ ಅಂದರೆ, ಇದರಿಂದ ಒಂದು ಬರುವಂಥ ನಷ್ಟ ಏನಪ್ಪ ಅಂದರೆ ದೇವರಿಗೆ ಕೋಪ ಬರ್ತದೆ ಅಂತೇಳಿರಿ. ಹಲ್ಲೆಲೂಯಾ. ದೇವರಿಗೆ ಏನು ಬರ್ತದೆ ರೀ? ದೇವರಿಗೆ ಕೋಪ ಬರ್ತದೆ. ಓದ್ತೀರಾ ಯಾರಾದರೂ? ನೋಡಿರಿ, ಇದೇ ಅರಣ್ಯಕಾಂಡ 12ನೇ ಅಧ್ಯಾಯ ನೋಡಮ್ಮ. ಅರಣ್ಯಕಾಂಡ 12ನೇ ಅಧ್ಯಾಯ 8ನೇ ವಚನ ಓದಮ್ಮ. 12:8. ಹಾಂ, ನಾನು ಅವನ ಸಂಗಡ ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿಯೇ ಸ್ಪಷ್ಟವಾಗಿಯೇ ಮಾತಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವನು. ಹೀಗಿರಲು ನೀವು ನನ್ನ ಸೇವಕನಾದ ಮೋಸೆಗೆ ವಿರೋಧವಾಗಿ ಮಾತಾಡುವುದಕ್ಕೆ ಭಯಪಡಬೇಕಾಗಿತ್ತು ಎಂದು ಹೇಳಿ ಕೋಪಗೊಂಡು ಹೋದನಂತೆ. ಯಾರು ಹೋದ್ರಂತ್ರಿ? ದೇವರು ಅವ್ರಿಗೆ ಕರೆಸ್ದನು. ನನ್ನ ಬಲ್ಲಿ ಬರ್ರಿ, ಗುಡಾರಕ್ಕೆ ಬರ್ರಿ, ನನ್ನ ಮಂದಿರಕ್ಕೆ ಬರ್ರಿ, ನನ್ನ ಸಾನ್ನಿಧ್ಯಕ್ಕೆ ಬರ್ರಿ ಅಂತೇಳಿ ಕರೆದನು. ಕರೆದ ಮೇಲೆ ಅವ್ರ ಜೊತೆ ಮಾತಾಡಿದ ಮೇಲೆ ಹೋಗಾಗ ಹೆಂಗೆ ಹೋದನಂತ್ರಿ ದೇವ್ರು? ಅವ್ರಿಗೆ ಕರೆದವರಿಗೆ ಆಶೀರ್ವಾದ ಮಾಡಿ ಸಮಾಧಾನ ಸಂತೋಷದಿಂದ ದೇವ್ರು ಹೋದನಂತ. ಇವ್ರನ್ನೂ ಸಮಾಧಾನದಿಂದ ಹೋದ್ರಂತ. ಹೆಂಗೆ ಹೋದ್ರಂತ? ಯಾರ್ಯಾರು ಹೆಂಗೆ ಹೋದ್ರಂತ? ಹಾಂ, ಯಾರು ಹೆಂಗೆ ಹೋದ್ರಂತ? ದೇವ್ರು ಏನು ಮಾಡ್ದನಂತ? ನೀವು ನನ್ನ ದಾಸನಾಗಿರುವಂಥ ಮೋಸೆ ಜೊತೆ ಮಾತಾಡೋದಕ್ಕಾಗಿ ಏನಾಗಬೇಕಾಗಿ ನೀವು ಭಯಪಡಬೇಕಾಗಿತ್ತು. ಇಷ್ಟು ಹೇಳಿ ದೇವ್ರು ಅವ್ರ ಮೇಲೆ ಕೋಪಗೊಂಡು ಅಲ್ಲಿಂದ ಏನು ಮಾಡ್ದಂತ ಹೋದನಂತ. ಹೋದ ಮೇಲೆ ಏನಾಯಿತು? ದೇವ್ರಿಗೆ ಕೋಪ ಬಂದರೆ ಏನಾಗ್ತದೆ ಗೊತ್ತದ? ಶಿಕ್ಷೆ ಬರ್ತದೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರಿಗೆ ಕೋಪ ಬಂದರೆ ಏನಾಗ್ತದೆ ರೀ? ಶಿಕ್ಷೆ ಬರ್ತದೆ. ಮೋಸೆ ಹೊಟ್ಟೆಯಲ್ಲಿರುವಂಥ ಮೋಸೆ ಸ್ವಂತ ಅಕ್ಕನಿಗೆ ಏನಾಯ್ತಪ್ಪ ಅಂತಂದರೆ ನೋಡ್ತೀವಿ, ಕುಷ್ಠ ಅಂತಕ್ಕಂಥದ್ದು ಬಂತೆಂಬುದಕ್ಕೆ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ದೇವ್ರಿಗೆ ಕೋಪ ಬಂದರೆ ಏನು ಬರ್ತದೆ ರೀ? ದೇವರಿಗೆ ಕೋಪ ಬಂದರೆ ಏನು ಬರ್ತದೆ? ಶಿಕ್ಷೆ ಬರ್ತದೆ. ಮಿರ್ಯಾಮಳು ಮೋಸೆಗೆ ತಪ್ಪಾಗಿ ಮಾತಾಡಿದ್ರಿಂದ ದೇವ್ರಿಗೆ ಕೋಪ ಬಂತು. ದೇವ್ರಿಗೆ ಕೋಪ ಬಂದಿದ್ದರಿಂದ ಆಕೆಗೆ ಏನು ಬಂತು ರೀ? ಅಲ್ಲಿ ಶಿಕ್ಷೆ ಬಂತಂತೇಳಿ. ಯಾವ ರೀತಿಗೆ ಶಿಕ್ಷೆ ಬಂತು? ಓದಮ್ಮ, 10ನೇ ವಚನ ಓದು. ಆ ಮೇಘವು ದೇವದರ್ಶನದ ಗುಡಾರದ ಬಳಿಯಿಂದ ಹೋದಾಗ ಆಹಾ, ಮಿರ್ಯಾಮಳಿಗೆ ತೊನ್ನು ಹತ್ತಿದ್ದರಿಂದ ಆಕೆಯ ಚರ್ಮ ಹಿಮದಂತೆ. ಅಬ್ಬಾ, ಏನಾಯ್ತಂತ್ರಿ ಆಕೆಗೆ? ಯಾವ ರೋಗ ಬಂತಂತ? ಹಾಂ, ಕುಷ್ಠರೋಗ ಅಂತಕ್ಕಂಥದ್ದು, ತೊನ್ನು ರೋಗ ಅಂತಕ್ಕಂಥದ್ದು ಆಕೆಗೆ ಬಂತು ಎಂಬುದಕ್ಕೆ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಬನ್ನಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತಿನ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಮ್ಮೆಲ್ಲರೂ ಕೂಡ ದೇವ್ರ ಮಕ್ಕಳ ಜೀವಿತದಲ್ಲಿ, ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ ದೇವರು 3 ವಿಷಯಗಳಲ್ಲಿ ಆತನು ನಿಧಾನ ಮಾಡೆಂಬುದಾಗಿ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಯಾವ ವಿಷಯದಾಗ ನಿಧಾನ ಮಾಡಂತಾನೆ ರೀ? 3 ವಿಷಯಗಳಲ್ಲಿ ಏನು ಮಾಡ್ತಾನೆ? ನಿಧಾನ ಮಾಡೆಂಬುದಾಗಿ ಹೇಳ್ತಾನೆ. ಮೊಟ್ಟ ಮೊದಲನೇದಾಗಿ ದೇವರ ಕಾರ್ಯಗಳನ್ನು ನಾವು ನೋಡ್ಬೇಕಂದ್ರೆ ಅದ್ರಲ್ಲಿ ನಮ್ಗೆ ಏನಿರ್ಬೇಕು ರೀ? ನಿಧಾನದಿಂದ ನಾವು ನೋಡಬೇಕು. ಎರಡನೇದಾಗಿ ದೇವರ ಸ್ವರೂಪವನ್ನು ತಿಳ್ಕೊಳ್ಬೇಕಪ್ಪ ಅಂದರೆ, ದೇವರ ಸ್ವರೂಪ ನಮ್ಗೆ ಅರ್ಥ ಆಗಬೇಕಪ್ಪ ಅಂದರೆ, ದೇವರ ಸಂಪೂರ್ಣತೆ ನಮ್ಗೆ ತಿಳಿಬೇಕಂದ್ರೆ, ನಾವು ದೇವರಲ್ಲಿ ಸಂಪೂರ್ಣರಾಗಬೇಕಪ್ಪ ಅಂದರೆ ನಮ್ಮಲ್ಲಿ ನಿಧಾನ ಅಂತಕ್ಕಂಥದ್ದು ಇರಬೇಕು. ಮೂರನೇದಾಗಿ ಏನಾಗಿರ್ಬೇಕಂದ್ರೆ, ನಮ್ಮ ಜೀವಿತದಲ್ಲಿ ದೇವರಿಂದ ನೇಮಕವಾದಂಥ ಆಶೀರ್ವಾದಗಳು ಹೊಂದ್ಕೊಳ್ಬೇಕಪ್ಪ ಅಂತಂದರೆ, ದೇವರು ನಮ್ಮನ್ನು ಆಶೀರ್ವಾದ ಮಾಡಬೇಕಪ್ಪ ಅಂತಂದರೆ ನಮ್ಮಲ್ಲಿ ನಾವು ಮಾತಾಡೋದ್ರಲ್ಲಿ ಏನಾಗಿರ್ಬೇಕು ರೀ? ನಿಧಾನವಾಗಿರ್ಬೇಕಂತಾರೆ. ಆತುರದಿಂದ ನಾವು ಮಾತಾಡಬಾರ್ದು. ಬೈಬಲ್ನಲ್ಲಿ ಕೂಡ ನಾವು ನೋಡ್ತೀವಿ, ಆತುರದಿಂದ ಯಾವ ಮುಡುಪನ್ನು ಕೂಡ ಕಟ್ಟಬಾರ್ದು ಅಂತೇಳಿ.